ಕಳ್ಳನಾಗರ ಕಂಡರೆ ಹಾಲೆರೆವರಯ್ಯ, ದಿಟ ಸರ್ಪವ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ. ಈ ಒಂದು ವಚನಕ್ಕೆ ತಮ್ಮ ಅಭಿಪ್ರಾಯ? ಹೌದು ಸರ್. ಈಗ ಮನೆಯಲ್ಲಿ ಮನೆ ಸುತ್ತಮುತ್ತ ಯಾವ್ದಾನ ಒಂದು ಹಾವು ಬಂತು ಅಂದ್ರೆ ಗಾಬರಿಲಿ ಕಲ್ಲೆತ್ತಾಕಿ ಹೊಡೆದು ಸಾಯಿಸ್ತಾರೆ. ಅದಾದ್ಮೇಲೆ ಒಂದು ಹಾವನ್ನ ಸಾಯಿಸ್ತೆ ಅಂದ್ಬಿಟ್ಟು ಪುರೋಹಿತರ ಹತ್ರನೋ ಮಂತ್ರವಾದಿಗಳ ಹತ್ರನೋ ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈಗ ಒಂದು ಹಾವನ್ನ ಹೊಡೆದಿದ್ದೀರಾ, ಹಾವನ್ನ ಸಾಯಿಸಿದೀರಾ, ನಿಮ್ಗೆ ಹಾವಿನ ದೋಷ ಇದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಘಾಟಿಗೆ ಹೋಗಿ, ಅಲ್ಲಿ ಅವ್ರು ಹೇಳಿದ್ನೆಲ್ಲ ಕೊಟ್ಟು ದಕ್ಷಿಣೆ ಕೊಟ್ಟು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ಒಂದು ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿ, ಈ ಹಾವು ಏನಕ್ಕೆ ಬಂದಿದೆ, ಅದ್ರ ಪಾಡಿಗೆ ಅದು ಹೋಗ್ತಿದೆ, ಸಾಯಿಸಬಾರ್ದು. ಅಥವಾ ಯಾರು ರಕ್ಷಕರಿದ್ರೆ ಅದನ್ನ ಕರೆಸಿ ಇಡ್ಸೋಣ ಅಂತ ಕೆಲಸ ಮಾಡಲ್ಲ. ಹೋಗಿ ಕಾಣದೇ ಇರ್ತಕ್ಕಂಥ, ಅದೇ ನಾವ್ ಹೇಳ್ತೀವಲ್ಲ, ಮನೆಯಲ್ಲಿ ದೇವರಂತ ತಂದೆ ತಾಯಿ ಇದ್ರು ನಾವು ಹೋಗೋದು ಧರ್ಮಸ್ಥಳ, ಈ ಒಂದು ತಿರುಪತಿ, ಸಾವಿರಾರು ಕಿಲೋಮೀಟರ್ ಹೋಗ್ತೀವಿ. ನಿಜವಾಗ್ಲು ಅಂದ್ರೆ ತಂದೆ ತಾಯಿ ಪೂಜೆ ಮಾಡಿದ್ರೆ ಯಾವ ದೇವರು ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ.